ಬಸವಣ್ಣವರ ಮೇಲೆ ಬಸವಾದಿ ಶರಣರ ತತ್ವಗಳ ಸಿದ್ಧಾಂತಗಳನ್ನ ಮೈಗೂಡಿಸಿಕೊಂಡು ಬಂದು ಬಸವಾದಿ ಶರಣರ ಮಾರ್ಗದಲ್ಲಿ ಇವತ್ತು ದಿವಸ ಮುಖ್ಯಮಂತ್ರಿಗಳಾಗಿ ಆಡಳಿತವನ್ನ ಮಾಡ್ತಾ ಇರುವಂತ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬ್ರೆ, ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಿರುವಂತ ನಮ್ಮೆಲ್ಲರಿಗೂ ಹಿರಿಯರು, ಮಾಜಿ ಮುಖ್ಯಮಂತ್ರಿಗಳು ಆದಂತಹ ಸನ್ಮಾನ್ಯ ಶ್ರೀ ಬಿ.ಎಸ್. ಯಡಿಯೂರಪ್ಪ ಸಾಹೇಬ್ರೆ, ಗೃಹ ಸಚಿವರು ಮತ್ತು ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಆತ್ಮೀಯರಾದಂತಹ ಡಾಕ್ಟರ್ ಜಿ. ಪರಮೇಶ್ವರ್ ಜಿ ಅವರೇ, ವನ್ಯಜೀವಿ ಅರಣ್ಯ ಹಾಗೂ ಪರಿಸರ ವಿಜ್ಞಾನ ಸಚಿವರಾದಂತಹ ಆತ್ಮೀಯರಾದಂತಹ ಶ್ರೀ ಈಶ್ವರ್ ಖಂಡ್ರೆ ಅವರೇ, ಹಿರಿಯರು ಸಹಕಾರ ಸಚಿವರು ಆತ್ಮೀಯರಾದಂತಹ ಶ್ರೀ ಕೆ. ರಾಜಣ್ಣ ಅವರೇ, ನಮ್ಮೆಲ್ಲರಿಗೂ ಹಿರಿಯರು ತುಮಕೂರಿನ ಲೋಕಸಭಾ ಸದಸ್ಯರಾದಂತಹ ಶ್ರೀ ಜಿ.ಎಸ್. ಬಸವರಾಜ್ ಅವರೇ, ಇನ್ನೋರ್ವ ಹಿರಿಯರು ಕರ್ನಾಟಕ ರಾಜ್ಯದ ಮಾಜಿ ಸಚಿವರು, ಈಗ ಕರ್ನಾಟಕ ರಾಜ್ಯದ ಡೆಲ್ಲಿ ಪ್ರತಿನಿಧಿಯಾದಂತಹ ಶ್ರೀ ಟಿ.ಬಿ. ಜಯಚಂದ್ರ ಅವರೇ, ಶಾಸಕರಾದಂತಹ ಶ್ರೀ ಸುರೇಶ್ ಗೌಡ್ರೆ, ಇನ್ನೋರ್ವ ಶಾಸಕರಾದಂತಹ ಶ್ರೀ ಶ್ರೀನಿವಾಸ್ ಅವರೇ, ಇನ್ನೋರ್ವ ಶಾಸಕರಾದಂತಹ ಶ್ರೀ ಜ್ಯೋತಿ ಗಣೇಶ್ ಅವರೇ, ವೇದಿಕೆ ಮೇಲೆ ಹಾಸಿದಂತ ಎಲ್ಲ ಪರಮ ಪೂಜ್ಯರೇ, ಗಣ್ಯರೇ, ಹಿರಿಯರೇ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತ ಎಲ್ಲ ನನ್ನ ಆತ್ಮೀಯ ಹಿರಿಯರೇ, ತಾಯಂದಿರೇ, ಸಹೋದರ ಸಹೋದರರೇ, ಮುಖ್ಯಮಿತ್ರರೇ, ಮಾಧ್ಯಮದ ಸ್ನೇಹಿತರೆ, ಇವತ್ತು ಪರಮ ಪೂಜ್ಯ ಶಿವಕುಮಾರ ಮಹಾಸ್ವಾಮೀಜಿಯವರು ನಡೆದಾಡುವ ದೇವರಂತೆ ಇವತ್ತು ಸಹ ನಮ್ಮಲ್ಲಿ ವಿಖ್ಯಾತಿ ಪಡೆದಂತ ಇಂದು ನಾವು ಅವರ 5ನೇ ವರ್ಷದ ಪುಣ್ಯ ಸಂದರ್ಭದಲ್ಲಿ ಅವರಿಗೆ ನಮ್ಮ ಭಕ್ತಿಪೂರ್ವಕವಾದಂತಹ ನಮನಗಳನ್ನು ಸಲ್ಲಿಸಲಿಕ್ಕೆ ನಾವೆಲ್ಲರೂ ಕೂಡಿದ್ದು. ಬಹುಶಃ ಪರಮ ಪೂಜ್ಯ ಶಿವಕುಮಾರ ಮಹಾಸ್ವಾಮೀಜಿಯವರು ಕರ್ನಾಟಕ ಅಷ್ಟೇ ಅಲ್ಲದೆ ಭಾರತ ದೇಶದ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಪರಂಪರೆಯ ಮೂರ್ತ ರೂಪದ ಮಹಾನ್ ಸಾಧಕರಾಗಿದ್ದರು. ಇವತ್ತು ಬಸವಾದಿ ಶರಣರು ಬಸವಣ್ಣವರು ಏನು ಕಾಯಕ ಮತ್ತು ದಾಸೋಹದ ತತ್ವದಲ್ಲಿ ಅನುಭವ ಮಂಟಪದಲ್ಲಿ ಆ ಕಲ್ಪನೆ ಇಟ್ಕೊಂಡು ಇವತ್ತು ಸಹ ಒಂದು ಪ್ರಬಲವಾದಂತಹ ಸಿದ್ಧಾಂತ, ಒಂದು ಪ್ರಬಲವಾದಂತಹ ಜೀವನ ಮಾರ್ಗವನ್ನ, ಒಂದು ಬಸವ ಧರ್ಮವನ್ನು ಕೊಟ್ಟಿದ್ರು. ಆ ಕಾಯಕ ಮತ್ತು ದಾಸೋಹ ಅದನ್ನ ಚಾಚು ತಪ್ಪದೆ ಇವತ್ತು ಸಹ ಪರಿಪಾಲನೆ ಮಾಡಿ ಇವತ್ತು ಸಹ ಲಕ್ಷಾಂತರ ಮಕ್ಕಳಿಗೆ ಶಿಕ್ಷಣ ಕೊಟ್ಟು, ಇಲ್ಲೇ ವಸತಿಯನ್ನು ಕೊಟ್ಟು, ಅವರಿಗೆ ಊಟವನ್ನು ಹಾಕಿ ಇವತ್ತು ಸಹ ಆ ಎಲ್ಲ ಮಕ್ಕಳ ಭವಿಷ್ಯವನ್ನು ಇವತ್ತು ಸಹ ನಿರ್ಮಾಣ ಮಾಡಿ ದೊಡ್ಡ ಕಾರ್ಯವನ್ನು ಮಾಡಿದಂಥವರು ಪರಮ ಪೂಜ್ಯ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿಯವರು. ಅವರಿಗೆ ನಾನು ಇವತ್ತು ದಿವಸ ನನ್ನ ಅತ್ಯಂತ ಭಕ್ತಿಪೂರ್ವಕವಾದಂತಹ ನಮನಗಳನ್ನು ಅವರ ಪಾದಕ್ಕೆ ಅರ್ಪಿಸಲಿಕ್ಕೆ ಬಯಸ್ತೇನೆ. ಈ ನಾಡಿಕೊಂಡಂತ ಅಪರೂಪದ ಸಾಂಸ್ಕೃತಿಕ ನಾಯಕ ಬಸವಣ್ಣವರ ಕಾಯಕ ತತ್ವದ ಜೊತೆಗೆ ಶಿಕ್ಷಣ ಮತ್ತು ಅನ್ನದ ತತ್ವಗಳನ್ನ ಎತ್ತಿ ಹಿಡುವ ಮೂಲಕ ಇವತ್ತು ತುಂಬಿದ ದಾಸೋಹ ಎಂದು ಯಾವ ಭೇದ ಭಾವ ಇಲ್ಲದೆ ಸುಮಾರು 8-9 ದಶಕದ ಕಾಲ ನಿರಂತರವಾಗಿ ಇವತ್ತು ಕಾರ್ಯವನ್ನು ಮಾಡಿ ಸಂತರಾದಂಥವರು. ಅವರಿಂದ ತುಮಕೂರು ಅಷ್ಟೇ ಅಲ್ಲ, ಅವಿಭಾಜಿತ ಬೆಂಗಳೂರು, ದೂರದ
ವಿಜಯಪುರ, ಬೀದರ್ ಎಲ್ಲ ಕಡೆಯಿಂದ ಮತ್ತು ಗಡಿನಾಡಿನಲ್ಲಿ ಕೂಡ ಸಹ ಮಕ್ಕಳು ಬಂದು ಸಹ ಶಿಕ್ಷಣವನ್ನು ಪಡ್ಕೊಂಡಂತವ್ರು. ಶಿವಕುಮಾರ ಮಹಾಸ್ವಾಮಿಗಳು ಬಸವಣ್ಣರಂತೆ ಸಾಮಾಜಿಕ ಸಮಾನತೆಯಲ್ಲಿ ನಂಬಿಕೆ ಇಟ್ಕೊಂಡು ಅದನ್ನ ಕಾಯ ವಾಚ ಮನಸ ಅನುಸರಿಸಿದಂತ ಧೀಮಂತರು. ಇದಕ್ಕೆ ತಕ್ಕಂತೆ ನಮ್ಮ ಸರ್ಕಾರ ಕೆಲವೇ ದಿನಗಳ ಹಿಂದೆ ಬಸವಣ್ಣವ್ರನ್ನ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಎಂದು ಘೋಷಿಸಿದ್ದು ಇದೊಂದು ಐತಿಹಾಸಿಕ ನಿರ್ಧಾರವಾಗಿದೆ. ಅದಕ್ಕಾಗಿ ನಾನು ನಮ್ಮೆಲ್ಲರ ಜನಪ್ರಿಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು, ಯಾಕೆ ಗದಗಿನ ತೋಂಟದಾರ ಮಹಾಸ್ವಾಮಿಗಳು ನಾವೆಲ್ಲರ ವಿನಂತಿ ಮಾಡಿಕೊಂಡ ಮೇಲೆ ಪ್ರಥಮ ಕ್ಯಾಬಿನೆಟ್ ನಲ್ಲಿ ತಳಸದಾಗ ಮಾಡಿರೋದು ಸಹ ಪ್ರಥಮ ಕ್ಯಾಬಿನೆಟ್ ನಂತರ ಪ್ರಥಮ ಕ್ಯಾಬಿನೆಟ್ ನಲ್ಲಿ ಸಹ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ದಿವಸ ಬಸವಣ್ಣವ್ರನ್ನ ನಮ್ಮ ಕರ್ನಾಟಕ ರಾಜ್ಯದ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ನಿರ್ಣಯ ತೆಗೆದುಕೊಂಡವರು ನಮ್ಮ ಮುಖ್ಯಮಂತ್ರಿಗಳು. ಅವರಿಗೆ ನಾವು ಅಭಿನಂದಿಸಬೇಕಾಗಿದೆ. ಬಸವಣ್ಣವ್ರನ್ನ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಬೇಕು ಅಂತ ಹೇಳಿ ನಾನು ಕೂಡ ಮೊದಲಿನಿಂದ ಸಹ ಆಗ್ರಹಿಸ್ಕೊಂಡು ಬಂದಿದ್ದವನು. ಈಗ ಡಾಕ್ಟರ್ ಪರಮೇಶ್ವರ್ ಅವರು ಹೇಳಿದ ಹಾಗೆ ವಿವೇಕಾನಂದರನ್ನ ಭಾರತ ದೇಶದ ಸಾಂಸ್ಕೃತಿಕ ರಾಯಭಾರಿ, ಅದೇ ರೀತಿ ಪಕ್ಕದ ಮಹಾರಾಷ್ಟ್ರದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರನ್ನ ಸಾಂಸ್ಕೃತಿಕ ರಾಯಭಾರಿಯಾಗಿ ಇಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಜನಿಸಿ ಇವತ್ತು ಕರ್ನಾಟಕ ರಾಜ್ಯದಲ್ಲೇ ತಮ್ಮ ಕರ್ಮಭೂಮಿಯನ್ನು ಮಾಡಿಕೊಂಡು ಜಗತ್ತಿನ ಪ್ರಪ್ರಥಮ ಪಾರ್ಲಿಮೆಂಟ್ ಅನುಭವ ಮಂಟಪವನ್ನ ಸೃಷ್ಟಿ ಮಾಡಿ ಎಲ್ಲರೂ ಒಟ್ಟುಗೂಡಿ ಸಹ ಒಂದು ಶ್ರೇಷ್ಠವಾದಂತಹ ಸಿದ್ಧಾಂತವನ್ನ, ಧರ್ಮವನ್ನ ಹುಟ್ಟಾಕಿ ಶ್ರೇಷ್ಠ ಕಾರ್ಯ ನಡೆಸಿದಂತಂದವರು ಇವತ್ತು ಬಸವಣ್ಣವರು, ಬಸವಾದೀಶ್ವರರು. ನಾವು ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡಿಕೊಂಡಿವಿ. ಒಂದ್ ಕಡೆ ಬಸವಣ್ಣವರು ಸಾಮಾಜಿಕ ಹರಿಕಾರರು, ಅಸಮಾನತೆಯನ್ನ, ಮೂಢನಂಬಿಕೆಯನ್ನ, ಅನಿಷ್ಟ ಪದ್ಧತಿಗಳನ್ನ ತೆಗೆದುಹಾಕಿದ್ದವರು. ಇನ್ನೊಂದು ಕಡೆ ನಾವು ಗಮನಿಸಬೇಕಾಗ್ತದೆ, ನಮ್ಮ ಕರ್ನಾಟಕ ರಾಜ್ಯಕ್ಕೆ, ನಮ್ಮ ಕನ್ನಡ ನಾಡಿಗೆ ಇವತ್ತು ಬಹುಶಃ 12ನೇ ಶತಮಾನದಲ್ಲಿ ಇವತ್ತು ಸಹ ಕನ್ನಡವನ್ನ ಬಸವಾದೀಶ್ವರರು ತಮ್ಮ ವಚನಗಳ ಮೂಲಕ ಆಡು ಭಾಷೆಯಲ್ಲಿ ಇವತ್ತು ಸಹ ಕನ್ನಡವನ್ನ ಉಳಿಸಿದವರು, ಬೆಳೆಸಿದವರು ಇವತ್ತು ಸಹ ಬಸವಾದೀಶ್ವರರು ಅಂತ ನೆನೆಸ್ಕೊಳ್ಬೇಕಾಗ್ತದೆ. ಹೀಗಾಗಿ ಕನ್ನಡ ನಾಡಿಗೆ ಬಸವಣ್ಣವ್ರನ್ನ ಸಾಂಸ್ಕೃತಿಕ ನಾಯಕ ಅಂತ ತಿಳುವುದು ಬಹಳ ಸೂಕ್ತವಾಗಿದೆ ಅನ್ನೋ ಮಾತನ್ನ ಮತ್ತೊಮ್ಮೆ ಪುನರುಚ್ಚರಿಸಿ ಕಲಬುರಗಿ ಹೇಳ್ತಿದ್ರು, 12ನೇ ಶತಮಾನದಲ್ಲಿ ದೇವರಿಗೆ ಕನ್ನಡ ಬರ್ತಿರ್ಲಿಲ್ಲ. ಎಲ್ಲ ಸಂಸ್ಕೃತಮಯವಾದಂತ ವಾತಾವರಣ, ಪೂಜೆ ಎಲ್ಲರೂ ಕೂಡ ಸಂಸ್ಕೃತದಲ್ಲೇ ಆಗ್ತಾ ಇತ್ತು. ದೇವರಿಗೆ ಕನ್ನಡವನ್ನು ಕಲಿಸಿದಂತವರು ಬಸವಾದೀಶ್ವರರು ಅಂತೇಳಿ ಬಸವಣ್ಣವರು ಅಂತ ಹೇಳ್ತಾರೆ ಕನ್ನಡ. ಹೀಗಾಗಿ ಇವತ್ತು ನಮ್ಮ ಮುಖ್ಯಮಂತ್ರಿಗಳು ನಮ್ಮೆಲ್ಲರ ಕೋರಿಕೆಗೆ ಬಸವಣ್ಣವ್ರನ್ನ ಇವತ್ತು ಸಹ ಕರ್ನಾಟಕ ರಾಜ್ಯದ ಸಾಂಸ್ಕೃತಿಕ ನಾಯಕನಂತ ಮಾಡಿದ್ದಾರೆ. ಇಷ್ಟೇ ಅಲ್ಲ, ನಮ್ಮ ಸರ್ಕಾರ ಧರ್ಮದ ವಿಚಾರಗಳನ್ನ ಸದಾ ಗೌರವಿಸ್ತದೆ. ಎಲ್ಲ ಜಾತಿ, ಮತ, ಸಂಪ್ರದಾಯಗಳನ್ನು ಒಪ್ಕೊಳ್ಳೋದ್ ಮೂಲಕ ಜನರ ನಂಬಿಕೆಗಳನ್ನ ಇವತ್ತು ಸಹ ಮುನಿಸ್ತದೆ. ಇವತ್ತು ಸಿದ್ಧಗಂಗಾ ಮಠದ ಪರಮ ಪೂಜ್ಯ ಶಿವಕುಮಾರ ಮಹಾಸ್ವಾಮೀಜಿಗಳು ಹಾಕಿಕೊಂಡಂತ ಮಾರ್ಗದಲ್ಲಿ ಇವತ್ತು ನಾವು ನಡೆಯಲಿಕ್ಕೆ ಸಾಧ್ಯವಾಗಿದೆ. ಜೊತೆಗೆ ಕರ್ನಾಟಕದ ಅಸ್ಮಿತೆಗಳನ್ನು ಮತ್ತಷ್ಟು ಸಾತ್ವಿಕ ಬಲವಾಗಿರುವುದರಿಂದ ಬರಲಿದೆ ಅನ್ನೋ ಮಾತನ್ನ ಸಂದರ್ಭ ಹೇಳಿ, ನಮ್ಮ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳು 2013ರಿಂದ 2018ರವರೆಗೆ ಮುಖ್ಯಮಂತ್ರಿ ಆದಾಗ ಅವರು ತಮ್ಮ ಪ್ರಮಾಣ ವಚನವನ್ನ ಬಸವ ಜಯಂತಿ ಎಂದು ಪ್ರಮಾಣ ವಚನ ಸ್ವೀಕಾರ ಮಾಡಿದಂತವರು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ. ಮೊಟ್ಟ ಮೊದಲೇ ಕ್ಯಾಬಿನೆಟ್ ನಲ್ಲಿ ಇವತ್ತು ಸಿದ್ಧಗಂಗಾ ಶ್ರೀಗಳೇನು ದಾಸೋಹದ ಪರಿಕಲ್ಪನೆ ಇತ್ತು. ಇವತ್ತು ಅನ್ನಭಾಗ್ಯ ಯೋಜನೆಯನ್ನ, ಕ್ಷೀರಭಾಗ್ಯ, ಕೃಷಿ ಭಾಗ್ಯ ಎಲ್ಲ ಯೋಜನೆಗಳನ್ನು ತಿಳಿಸುವ ಪ್ರಥಮ ಕ್ಯಾಬಿನೆಟ್ ನಲ್ಲಿ ನಿರ್ಣಯ ಮಾಡಿದಂತವರು. ಮುಂದುವರೆದ ಭಾಗವಾಗಿ ಈಗ ಈ ಬಾರಿ ಮುಖ್ಯಮಂತ್ರಿಗಳಾದಾಗ ಇವತ್ತು 5 ಗ್ಯಾರಂಟಿಗಳನ್ನು ಕೊಡುವ ಮೂಲಕ
ಇವತ್ತು ಮಹಿಳೆಯರಿಗೆ, ಬಡವರಿಗೆ, ಎಲ್ಲಾ ಜಾತಿ ವರ್ಗದ ಜನರಿಗೆ ಇವತ್ತು ನ್ಯಾಯ ಸಿಗಬೇಕು, ಅವರೆಲ್ಲರೂ ಕೂಡ ಸುಖವಾಗಿ ಇವತ್ತು ದಿವಸ ಈ ಕನ್ನಡ ನಾಡಿನಲ್ಲಿ ನೆಲೆಸಬೇಕು ಅಂತ ಹೇಳ್ಕೊಂಡು ನಿರ್ಣಯನ ತೆಗೆದುಕೊಂಡಂತವರು ನಮ್ಮ ಮುಖ್ಯಮಂತ್ರಿಗಳು ಮಾತನ್ನು ಹೇಳಿ ಇವತ್ತು ಶ್ರೀಮಠದ ಎಲ್ಲಾ ಕಾರ್ಯಗಳಲ್ಲಿ ನನಗೂ ಕೂಡ ಒಂದು ಸಂದರ್ಭ ಅವರು ದೇಹವನ್ನ ತ್ಯಜಿಸಿದಾಗ, ಲಿಂಗೈಕ್ಯರಾದಾಗ ನಾನು ಗೃಹ ಸಚಿವರಾಗಿದ್ದೆ. ಬಹುಶಃ ನನ್ನ ಭಾಗ್ಯ ಆ ಸಂದರ್ಭದಲ್ಲಿ ಅವರ ಒಂದು ಲಿಂಗೈಕ್ಯ ಆದ ಸಂದರ್ಭದಲ್ಲಿ ಅವರ ಸೇವೆಯನ್ನು ಮಾಡಲಿಕ್ಕೆ ನನಗೆ ಒಂದು ಅವಕಾಶ ಸಿಕ್ತು. ನಾನು, ಡಾಕ್ಟರ್ ಪರಮೇಶ್ವರ್ ಸಾಹೇಬರು ಎಲ್ಲರೂ ಕೂಡಿ ಆ ಕಾರ್ಯಕ್ರಮವನ್ನು ತಿಳಿಸ ನಾವು ಅತ್ಯಂತ ಶಿಸ್ತುನಿಂದ, ಬದ್ಧತೆಯಿಂದ ತಿಳಿಸ ನಾವು ಮಾಡಲಿಕ್ಕೆ ಸಾಧ್ಯ ಆಯಿತು ಅನ್ನೋ ಮಾತನ್ನ ಸಂದರ್ಭ ಹೇಳಿ ಮತ್ತೊಮ್ಮೆ ಶಿವಕುಮಾರ ಮಹಾಸ್ವಾಮೀಜಿಯವರು ಈ ಶತಮಾನ ಕಂಡಂತ ಶ್ರೇಷ್ಠ ಪುರುಷರು ಇವತ್ತು ಅವರು ಮಾಡಿದಂತಹ ಕಾರ್ಯ, ಕಾಯಕ, ದಾಸೋಹ, ಶಿಕ್ಷಣ ಇವತ್ತು ದಿವಸ ಮುಂದಿನ ಎಲ್ಲಾ ಮಠಗಳಿಗೆ ಮತ್ತು ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶಕವಾಗಿದೆ ಅಂತ ಮಾತನಾಡಿದ ಸಂದರ್ಭ ಹೇಳಿ ನನ್ನ ಮಾತಿಗೆ ವಿರಾಮ. ನಮಸ್ಕಾರ.